ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದೆಲ್ಲ ಸರಿಮಾ, ಆದ್ರೆ ಅವಳು ಹೇಗೆ ನಿನ್ ಜವಾಬ್ದಾರಿ ಆಗ್ತಾಳೆ? ಚಿಕ್ಕಪ್ಪ, ಅವಳು ಬರೀ ನನ್ ಜವಾಬ್ದಾರಿ ಅಲ್ಲ, ನನ್ ಜೀವ. ಎಲ್ಲಾನು ನಿಮಗ್ ವಿವರಿಸಕ್ಕಾಗಲ್ಲ ಚಿಕ್ಕಪ್ಪ, ಆದ್ರೆ ಹಿತ ಜೀವ ಅಪಾಯದಲ್ಲಿದೆ. ನಾನು ಅವಳನ್ನ ಬಿಟ್ಟು ಬರಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಾ ಇದೀಯಮ್ಮ ನೀನು? ಹೌದು ಚಿಕ್ಕಪ್ಪ, ಪುಟ್ ಮೇಡಮ್ ನನ್ನ ಹೊಣೆ. ಅವಳನ್ನ ಕಾಪಾಡೋದು ನನ್ನ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಅವಳು ಯಾವತ್ತು ಸುರಕ್ಷಿತವಾಗಿದ್ದಾಳೆ ಅಂತ ನನ್ಗನ್ಸುತ್ತೋ ಆವತ್ ನಾನು ಬರ್ತೀನಿ. ಒಂದ್ ವೇಳೆ ನಿನಗೆ ಹಾಗೆ ಅನ್ನಿಸ್ದಲೇ ಹೋಗ್ಬಿಟ್ರೆ? ನನ್ನ ಜೀವನ ಪೂರ್ತಿ ಪುಟ್ ಮೇಡಮ್ ನೋಡ್ಕೊಂಡಿದ್ಬಿಡ್ತೇನೆ. ಬರ್ತೀವಿ ದುರ್ಗಾ, ಹುಷಾರಾಗಿರು. ಶರತ್, ಅಮ್ಮ, ನನ್ನ ನಿರ್ಧಾರದ ಬಗ್ಗೆ ನಿನಗೆ ಕೋಪನಪ್ಪ? ಅಲ್ಲಮ್ಮ, ನೀವು ಏನೇ ನಿರ್ಧಾರ ಮಾಡಿದ್ರು ನನ್ನ ಒಳ್ಳೇದಕ್ಕೆ, ಮನೆ ಒಳ್ಳೇದಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇವತ್ತು ನಾನು ತಗೊಂಡ ನಿರ್ಧಾರ ಸರಿ ಇಲ್ಲ ಅಂತ ನಿನ್ಗೆ ಅನ್ನಿಸ್ತಿದೆ ಅಲ್ವಾ? ನನ್ಗೆ ಅರ್ಥ ಆಗತ್ತೆ ಶರತ್. ಆದರೆ ಇವತ್ತು ನಡೆದ ಘಟನೆಯಲ್ಲಿ ದುರ್ಗನ್ ತಪ್ಪು ಏನೂ ಇರಲಿಲ್ಲ ಶರತ್. ಅವಳು ಇನ್ನೋಸೆಂಟ್ ಅಂತ ನಿನಗೂ ಗೊತ್ತಿದೆ, ಆದರೂ ನೀನು ಅವಳನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಹೊರಟಿದ್ದೆ. ಯಾಕಪ್ಪ? ಯಾಕೆ ಶರತ್? ಪಾಪ ಹುಡುಗಿಗೆ ಇಷ್ಟೆಲ್ಲ ಶಿಕ್ಷೆ ಕೊಡ್ತಾ ಇದ್ಯಾ? ನೋಡು ಶರತ್, ನಮಗೆ ಪ್ರೂವ್ ಮಾಡೋದಕ್ಕೆ ಏನೂ ಇಲ್ಲದೆ ಹೋದ್ರು ಇದನ್ನೆಲ್ಲ ಯಾರು ಮಾಡಿರಬಹುದು, ಅದರಿಂದ ಅವ್ರಿಗೇನು ಉಪಯೋಗ ಅಂತ ನಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಶರತ್, ನನಗೆ ನಿನ್ನ ಮತ್ತೆ ಹಿತ ಖುಷಿಗಿಂತ ಬೇರೆ ಯಾವುದು ಮುಖ್ಯ ಆಗೋದಿಲ್ಲಪ್ಪ. ದುರ್ಗಾ ನಿನ್ಗೆ ಜೋಡಿ ಆಗ್ಬಹುದು, ನಮ್ಮ ಹಿತಾಗೆ ತಾಯಿ ಆಗ್ಬೋದು ಅನ್ನೋ ದೃಷ್ಟಿಲಿ ನಾನು ಯಾವತ್ತೂ ಯೋಚನೆನೇ ಮಾಡಿರಲಿಲ್ಲ. ಆದರೆ ಈಗ ನಡೆದಿರೋದನ್ನೆಲ್ಲ ನೋಡಿದ ಮೇಲೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ಹಿತ ಮಾಯಿಂಗಿಂತ ಜಾಸ್ತಿ ದುರ್ಗನ್ನೇ ಹಚ್ಕೊಂಡಿದ್ದಾಳೆ. ಹಿತ ಖುಷಿಯಾಗಿರೋದೇ ಅಲ್ವಪ್ಪ ನಿನಗೂ ಬೇಕಾಗಿರೋದು? ಆದರೆ ಹಿತ ಖುಷಿಯಾಗಿಲ್ಲ ಅಮ್ಮ. ಅವಳು ದುರ್ಗನ್ ಹೇಟ್ ಮಾಡ್ತಾಳೆ. ಅವಳಿನ್ನೂ ಚಿಕ್ಕ ಹುಡುಗಿ, ಮದ್ವೆಲಿ ಹೀಗೆಲ್ಲ ಆಗತ್ತೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಮೋರ್ ಓವರ್, ನೀನ್ ಇನ್ನೊಂದು ಮದ್ವೆ ಆಗೋದು ನಮ್ಮ ಹಿತಾಗಿ ಇಷ್ಟ ಇರಲಿಲ್ಲ. ಅದೇ ಕಾರಣಕ್ಕೇನೆ ಅವಳು ದುರ್ಗನ ಹೇಟ್ ಮಾಡ್ತಾ ಇರೋದು. ಒಂದ್ ಸ್ವಲ್ಪ ದಿವಸ ಮತ್ತೆ ಹಿತ ಮೊದ್ಲಿನ ಥರನೇ ಆಗ್ತಾಳೆ, ದುರ್ಗನ ಅಕ್ಸೆಪ್ಟ್ ಮಾಡ್ಕೋತಾಳೆ. ಡೋಂಟ್ ವರಿ. ಶರತ್, ಶರತ್, ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು? ಹಿತಾಗೂ ಈ ಮದುವೆ ಇಷ್ಟ ಇರಲಿಲ್ಲ, ಶಾನ್ವಿಗೂ ಇಷ್ಟ ಇರಲಿಲ್ಲ, ಅಪ್ಪಂಗೂ ಇಷ್ಟ ಇರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗಿಷ್ಟ ಇರಲಿಲ್ಲ. ಅದಕ್ಕೆ ಈ ಮದುವೆ ಬೇಡ, ಕ್ಯಾನ್ಸಲ್ ಮಾಡೋಣ ಅಂತ ನಿಮ್ಮ ಹತ್ರ ಮಾತಾಡೋದಕ್ಕೆ ನಾನು ಬಂದಿದ್ದೆ. ಐ ಆಮ್ ರಿಯಲಿ ಸಾರಿ ಮಾ. ನನಗೆ ಮಾಯನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಷ್ಟಾದರೂ ನಾನು ಮಂಟಪಕ್ಕೆ ಹೇಗೋದೆ? ಈ ಮದುವೆ ಹೇಗಾಯ್ತು?